ಮಂಡ್ಯದಲ್ಲಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಶಾಖೆಯನ್ನು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯಾದ್ಯಂತ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಇದ್ದು ಇದೀಗ ಮಂಡ್ಯ ನಗರದಲ್ಲೂ ಬ್ಯಾಂಕ್ ತೆರೆದಿರುವುದು ಸ್ವಾಗತಾರ್ಹ. ರಾಜ್ಯದ ಹಲವು ಭಾಗಗಳಲ್ಲಿ 35,000ಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ಬ್ಯಾಂಕ್ ಇದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಠೇವಣಿ ಹಣಕ್ಕೆ ಕಡಿಮೆ ಬಡ್ಡಿ ನೀಡುತ್ತಾರೆ, ಆದರೆ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ 8% ಬಡ್ಡಿಯನ್ನು ನೀಡುವುದು ಸ್ವಾಗತಾರ್ಹ. ಅಂದು ಮಹಾರಾಜರ ಕಾಲದಲ್ಲಿ ಶುರುವಾದ ಈ ಬ್ಯಾಂಕ್ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಈ ಸಂಸ್ಥೆ ಮಾಡಿರುವುದಕ್ಕೆ ಈ ಮಟ್ಟಕ್ಕೆ ಬಂದಿದೆ. ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಎಂದು ಹೇಳಿದರು. ಸುಮಾರು 700 ಕೋಟಿಗೂ ಹೆಚ್ಚಿನ ಠೇವಣಿಯನ್ನು ಹೊಂದಿರತಕ್ಕಂಥ ಈ ಒಂದು ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸೇವೆಯನ್ನು ಅವರೇನು ಕೊಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಸೇವೆಯನ್ನು ಈ ಒಂದು ಬ್ಯಾಂಕ್ ಮುಖಾಂತರ ತಾವೇನು ತಮ್ಮ ಸದಸ್ಯರು ಸುಮಾರು 35,000ಕ್ಕೂ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದೀರಿ. ರಾಜ್ಯದ ಹಲವಾರು ಭಾಗಗಳಲ್ಲಿ ಅವರು ಮನೆಗಳನ್ನು ಕಟ್ಟಬೇಕಾದ್ರೆ, ಸಮಸ್ಯೆಗಳಾಗಿ ಮನೆಯಲ್ಲಿ ಸಾಲವನ್ನು ಕೊಡಬೇಕಾದ್ರೆ, ಎಲ್ಲ ರೀತಿಯಲ್ಲಿ ಈ ಒಂದು ನಿಮ್ಮ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಒಂದು ಸಂತೋಷಕರವಾದಂಥ ಸುದ್ದಿ, ಅವರೇನಂತ ರೀತಿಯಲ್ಲಿ ಮುಂದೆ ಹೋದರು 35,000 ಗ್ರಾಹಕರು ಇರ್ತಕ್ಕಂಥ ಈ ಒಂದು ಸದಸ್ಯರೇನಿದ್ದೀರಿ, ಯಾವುದೇ ರೀತಿಯ ಯಾವುದೇ ಅಕೌಂಟ್ಗಳಲ್ಲಿ NPA ಆಗಿಲ್ಲ ಅಂತಕ್ಕಂಥದ್ದನ್ನು ಅವರೇನು ಹೇಳಿದರು. 100% ಇವತ್ತು ಸಂಸ್ಥೆ ಉತ್ತಮವಾದ ಆರ್ಥಿಕ ಪರಿಸ್ಥಿತಿಗಳನ್ನು ಇವತ್ತು ಸಾರ್ವಜನಿಕರ ಹಣವನ್ನು ಇವತ್ತು ಉತ್ತಮವಾದ ರೀತಿಯಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀರಿ ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ. ಅದರ ಜೊತೆಗೆ ಇಲ್ಲಿ ಠೇವಣಿ ಇರ್ತಕ್ಕಂಥವ್ರಿಗೂ ಸುಮಾರು 8.25% ಬಡ್ಡಿಯನ್ನು ಕೊಡ್ತಕ್ಕಂಥದ್ದು ಬಹುಶಃ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ತಾವು ಸೇವೆಯನ್ನು ಕೊಡ್ತಾ ಇದ್ದೀರಿ. ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ. ಏಕೆಂದರೆ 105 ವರ್ಷಗಳು ಒಂದು ಕೋಆಪರೇಟಿವ್ ಬ್ಯಾಂಕ್ ನಡೆಯತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅಂದರೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂಥ 1920 ಇಸ್ವಿನಲ್ಲಿ ಪ್ರಾರಂಭ ಆದಂಥದ್ದು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಹಲವಾರು ಈ ಒಂದು ಸಂಸ್ಥೆಯ ನಿರ್ದೇಶಕರು, ಅಧ್ಯಕ್ಷಗಳಾಗಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರಿಂದ ಈ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ಅದರಿಂದ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಡಿನ ಜನತೆಗೆ ಉತ್ತಮವಾದಂಥ ಸಾಲ ಸೌಲಭ್ಯಗಳನ್ನು ಕೊಡೋದು ಜೊತೆಗೆ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇನ್ನೂ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಆಹ್ವಾನ ನೀಡಿದ್ರಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಮುಂದಿನ ಯುಗಾದಿ ಹಬ್ಬ ಮುಂದಿನ ವಾರ ಏನು ಆಚರಣೆ ಮಾಡ್ತಾ ಇದ್ದೇವೆ, ನಿಮ್ಮೆಲ್ಲರಿಗೂ ಈ ಅಡ್ವಾನ್ಸ್ ಆಗಿಯೇ ಎಲ್ರಿಗೂ ಯುಗಾದಿ ಹಬ್ಬದ ಶುಭ. ವೇದಿಕೆಯಲ್ಲಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಮಂಜೇಗೌಡ, ಉಪಾಧ್ಯಕ್ಷ ಡಾ ಆನಂದ್ ಎಸ್, ನಿರ್ದೇಶಕರುಗಳಾದ ಹನುಮಂತು, ಯೋಗಾನಂದ ಮತ್ತು ಕುಮಾರ್, ಚಂದ್ರಶೇಖರ, ಯತಿರಾಜ್, ರಾಮನಂದನ್, ಮಂಜುನಾಥ್, ಶಿವಶಂಕರ್, ಉತ್ತೇಜ್, ಶ್ವೇತಾ, ನಿರ್ಮಲಾ, ಚಂದ್ರಶೇಖರ್, ನಂದಕುಮಾರ್ ಹಾಗೂ ಸಿಇಒ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.